ಹೋದ್ವಾರ ಕಿತ್ಕೊಂಡು ಹೋಗಿದ್ದೆ ನಾನು, ನಿನಗೆ ಹೋದ್ವಾರ ಕಿತ್ಕೊಂಡು ಹೋಗಿದ್ದೆ ಕರೆಕ್ಟ್ 8 ದಿನ. 8 ದಿನಕ್ಕೆ ಮತ್ತೆ ಇದಾಗುತ್ತೆ. ಬೇಕು ಪಾಪ ನೀವ್ಯಾರು ಕಿತ್ಕೊಳ್ಳೋದೇ ಇಲ್ಲ, ಬಂದಾಗೆಲ್ಲ ನಾನೇ ಕಿತ್ಕೊಂಡು ಹೋಗ್ತೀನಿ. ತಿನ್ನಲ್ವಾ ನೀವು? ಯಾಕೆ ನಮ್ಮ ಮಮ್ಮಿ ಮಾಡಲ್ಲ. ಎಡಿಟ್ ಮಾಡಿ ಹಾಕ್ತೀನಿ ಬಿಡು, ನೀವೇನು ಟೆನ್ಷನ್ ತಗೊಂಬೇಡ. ಈಚು 1-2-3 ಇದೆ ಅಷ್ಟೇ. ಇದು ನಮ್ಮ ನಾಯಿ ಗೈಸ್. ನೋಡಿ ಇಷ್ಟು ಚಿಕ್ಕ ಇದ್ರಲ್ಲೂ ಬಿಟ್ಟೈತೆ. ಇನ್ನೂ ಸಣ್ಣದ ಕಣೆ, ಕಿಚ್ಚ ಏನಾಗಲ್ಲ. ನೋಡಿ ಇಷ್ಟು ಚಿಕ್ಕದು ಬಿಡ್ತಿಲ್ಲ ನಮ್ಮಮ್ಮ. ಎಣ್ಗಾಯಿ ಮಾಡಿದ್ರೆ ಇದರಲ್ಲಿ ಒಳ್ಳೆ ಟೇಸ್ಟ್ ಆಗುತ್ತೆ. ಅಲ್ಲೊಂದು ಇವತ್ತು ಬದನೆಕಾಯಿ ಈ ಸಣ್ಣ ಗಿಡದಲ್ಲೂ ಆಲೆ ಈಚು ನೋಡಿದ್ರೆ ತೆಗ್ದಿಲ್ಲ ಅದನ್ನ. ಇವತ್ತು ನಮ್ಮಮ್ಮ ಬದನೆಕಾಯಿ ಕಿತ್ಕೊಂಡು ಹೋಗ್ತಿದ್ದಾರೆ. ನೆಕ್ಸ್ಟ್ ಬದನೆಕಾಯಿ ರೆಸಿಪಿನ ಹಾಕ್ತಾರೆ. ಇದು ನೋಡು, ನೋಡು ಮುಳ್ಳು ಮುಳ್ಳು ಮತ್ತೆ ಗ್ರೀನರಿ, ನಮ್ಮ ನೇಚರ್ ಅದು. ಮುಳ್ಳು ಅಲ್ಲ, ಮುಳ್ಳು ಮುಳ್ಳು ಮುಳ್ಳು. ಪಾಪ ಇದು ಎಷ್ಟಕ್ಕೊಂದು ಬದನೆಕಾಯಿ ಕೊಟ್ಟೈತೆ ಅಂದರೆ ಮತ್ತೆ ಹಂಗೆ ಬೇಕು ಗೊತ್ತಾ. ಮತ್ತೆ ಬದನೆಕಾಯಿ ತೋರಿಸಿದ್ದು ಇಷ್ಟು ಸಿಕ್ಕಿದವೆ. 8 ಬದನೆಕಾಯಿ ಸಿಕ್ಕಿದೆ. 2 ಅಂತಿತ್ತು ಅಮ್ಮ, 4 ಗಿಡದಲ್ಲಿ. ಅಮ್ಮ 2 ಅಂತ ಆಯ್ತಪ್ಪ. 2 ಎಲ್ಲ 2 ಅಲ್ಲಿದವನು ಅಮ್ಮ ಹೋಗ್ಬಿಟ್ಟೆ ಬಾರಮ್ಮ ಮುಳ್ಳು ಗಿಡ. ನನಗೆ ಬದನೆಕಾಯಿ ಅಂದರೆ ಹುಷಾರು. ತೆಂಗಿನಕಾಯಿ ಒಣಗಾಕಿದ್ದೆ. ಅಯ್ಯೋ ಇಡಿ ಇಡಿ, ಸದ್ಯ ಅದ್ರೊಳಗೆ ಬಿದ್ದಿಲ್ಲ ತೆಂಗಿನಕಾಯಿ. ಇಲ್ಲಿ ತೆಂಗಿನಕಾಯಿ ಇನ್ನೊಂದು ಹೋಳಿಗೆ ಅಲ್ಲಿ ಎಲ್ಲ ತೆಗ್ದಿಟ್ಟು ಬಾಳೆಕಾಯಿ ಬಾ ಪಾಪು, ಖುಷಿಮಾ ತೋ
ಕಡಲೆ ಹಿಟ್ಟು ತೊಗೊಂಡು ಅನಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರು. ಮಮ್ಮಿ ಇದ್ರ ಪಕ್ಕ ಇಟ್ಟಿದೆಯಲ್ಲ ಅದೇನಂತ ಹೇಳು. ಅದು ಬಾಳೆಕಾಯಿ ಮಗನೆ. ಬಾಳೆಕಾಯಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಬಾಳೆಕಾಯಿ ಬಜ್ಜಿ ಮಾಡೋದು. ಅದಕ್ಕೆ ಸ್ವಲ್ಪ ಅರಿಶಿನ. ಹೇಳು ನೀನೆ, ನಾನು ಹಾಕ್ತಾ ಇರ್ತೀನಿ. ನನಗಾದ್ರೆ ಹೆಸರು ಬರಲ್ಪಲ್ಲ. ಚಿಲ್ಲಿ ಪೌಡರ್ ಎಲ್ಲಿದೆ? ಇವಾಗ ನಮ್ಮಮ್ಮ ಚಿಲ್ಲಿ ಪೌಡರ್ ಇಲ್ಲಮ್ಮ. ಇವಾಗ ನಮ್ಮ ಅಮ್ಮದವರು ಚಿಲ್ಲಿ ಪೌಡರ್ನ ಹಾಕ್ತಿದ್ದಾರೆ. ಒಂದೇ ಒಂದು ಸ್ಪೂನ್, 2 ಸ್ಪೂನು, ಒಂದು ಅರ್ಧ 2 ಸ್ಪೂನ್ನ ಹಾಕೊಡ್ತಿದ್ದಾರೆ. 1 ಸ್ಪೂನು. ಸ್ವಲ್ಪ ಉಪ್ಪು ಹಾಕೊಟ್ಟಿದ್ದಾರೆ. ಉಪ್ಪು, ಸ್ವಲ್ಪ ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ತಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ಮಿಕ್ಸ್ ಮಾಡಿ ಅದಕ್ಕಿಂತ ಮುಂಚೆ ಮಿಕ್ಸ್ ಮಾಡ್ಕೊಂಡಿರ್ಬೇಕು ಆಯಿತಾ. ಇದನ್ನ ಇವಾಗ ನೀರು ಹಾಕ್ಕೊಳ್ಳೋಣ. ಆಮೇಲೆ ಚೂರು ಕಲಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈ ಥರ ಈಸಿಯಾಗಿ ಹಿಟ್ಟು ಯಾಕ್ರಿ ತಕ್ಕೋ ಬಿಸಿ ಇದಾವೆ ತಿಂತೀಯಾ? ತಡಿ ಪ್ಲೇಟಿಗೆ ಹಾಕ್ಕೊಡ್ತೀನಿ. ಸಾಕಾ?